ಹುಬ್ಬಳ್ಳಿಯಲ್ಲಿ 47ನೇ ದಿನಕ್ಕೆ ಕಾಲಿಟ್ಟ ಕಳಸ ಹೋರಾಟ. ಚೆನ್ನಮ್ಮ ವೃತ್ತದಲ್ಲಿ ರೈತರ ಪ್ರತಿಭಟನೆ, ಸರ್ಕಾರದ ವಿರುದ್ಧ ಆಕ್ರೋಶ. ಹೈಕೋರ್ಟ್ ಮೊರೆ ಹೋದ ಬಿಜೆಪಿ. ಪಾಲಿಕೆಯೇತರ ಸದಸ್ಯರ ಮತದಾನ ಹಕ್ಕು ಪ್ರಶ್ನಿಸಿ ಅರ್ಜಿ ಸಲ್ಲಿಕೆ. 5 ಮಹಿಳಾ ಕಾರ್ಪೊರೇಟರ್ಗಳಿಂದ ಪಿಐಎಲ್. ಸಂಶೋಧಕ ಎಂಎಂ ಕಲಬುರ್ಗಿ ಹತ್ಯೆ ಪ್ರಕರಣ. ಕಲಬುರ್ಗಿಯವರ ಮನೆಗೆ ತನಿಖಾಧಿಕಾರಿ ವಾಸುದೇವ್ ಭೇಟಿ. ಮಾಹಿತಿ ಕಲೆ ಹಾಕಿದ ವಿಶೇಷ ತನಿಖಾ ದಳ ಎಸಿಪಿ ವಾಸುದೇವ್. ಕಾರವಾರದ ಕುಮಟಾ ತಾಲೂಕಿನ ಬಿರ್ಗಿ ಗ್ರಾಮದಲ್ಲಿ ಅನಾಹುತ. ಆಯತಪ್ಪಿ ಬಿದ್ದ ಗ್ಯಾಸ್ ಟ್ಯಾಂಕರ್ ಸ್ಫೋಟ. ಓರ್ವ ಮಹಿಳೆ ಸಾವು, 14 ಮಂದಿಗೆ ಗಾಯ. ನಾಳೆ ದೇಶಾದ್ಯಂತ ಮುಷ್ಕರ. ಬಸ್ ಸಂಚಾರ ಸ್ಥಗಿತ. ಬ್ಯಾಂಕ್, ವಿಮೆ, ಅಂಚೆ ಕಚೇರಿ ಇರೋದಿಲ್ಲ. ಆಂಬ್ಯುಲೆನ್ಸ್ ಸಂಚಾರಕ್ಕೆ ಯಾವುದೇ ಅಡಚಣೆ ಇಲ್ಲ. ಐಎಎಸ್ ಅಧಿಕಾರಿ ಕಪಿಲ್ ಮೋಹನ್ ಮನೆ ಮೇಲೆ ದಾಳಿ ಹಿನ್ನೆಲೆ ಕಪಿಲ್ ಮೋಹನ್ ವಜಾಗೆ ಒತ್ತಾಯ. ಬೆಂಗಳೂರಿನಲ್ಲಿ ಪ್ರಜಾ ವಿಮೋಚನಾ ಸಂಘಟನೆಯಿಂದ ಪ್ರತಿಭಟನೆ. ನ್ಯಾಯಾಲಯದ ಮೆಟ್ಟಿಲೇರಿದ ಬಿಬಿಎಂಪಿ ಜೂಟಾಟ. ಪಾಲಿಕೆಯೇತರ ಸದಸ್ಯರ ಮತದಾನದ ಹಕ್ಕನ್ನೇ ಪ್ರಶ್ನಿಸಿದ ಬಿಜೆಪಿ. ಶುರುವಾಗಿದೆ ವಿಚಾರಣೆ. ಜೂಟಾಟಕ್ಕೆ ಸಿಗುತ್ತಾ ಮುಕ್ತಿ? ಸಾಲ ಕೊಡುವುದಾಗಿ ಆಮಿಷ ಒಡ್ಡಿ ಲಕ್ಷ ಹಣ ಗುಳುಂ. A1 ಸಂಸ್ಥೆ ಮೋಸಕ್ಕೆ ಅಮಾಯಕರು ಕಂಗಾಲು. ಕೋಲಾರದಲ್ಲಿ ನಾರಿಯರಿಂದಲೇ ಮುಖ್ಯಸ್ಥರಿಗೆ ದಿಗ್ಬಂಧನ.